ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕು ತಡೆಗೆ ಮುನ್ನೆಚ್ಚರಿಕಾ ಲಸಿಕಾ ಡೋಸ್ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ. ಕೊರೋನಾ ಸೋಂಕು ನಿಯಂತ್ರಣ ಕುರಿತು ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ ಸಭೆ, ಆರೋಗ್ಯ ಮೂಲಸೌಕರ್ಯ ಬಲವರ್ಧನೆಗೆ ಆದ್ಯತೆ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳ ಹಿನ್ನೆಲೆ ಗರ್ಭಿಣಿಯರು, ದಿವ್ಯಾಂಗರಿಗೆ ಕಚೇರಿ ಹಾಜರಾತಿಯಿಂದ ವಿನಾಯಿತಿ, ಸಚಿವ ಡಾ ಜಿತೇಂದ್ರ ಸಿಂಗ್. ಇಂಟರ್ನ್ಯಾಷನಲ್ ಟೆನ್ನಿಸ್ ಅಡಿಲೇಡ್ನಲ್ಲಿ 2ನೇ ಬಾರಿ ಪ್ರಶಸ್ತಿ ಗೆದ್ದ ಆಶ್ಲೆ ಬಾರ್ಟಿ. ವಾರ್ತೆಗಳ ವಿವರ. ದೇಶಾದ್ಯಂತ ಕೋವಿಡ್ ಹಾಗೂ ರೂಪಾಂತರಿ ಒಮಿಕ್ರಾನ್ ಸೋಂಕು ತಡೆಗೆ ಇಂದಿನಿಂದ ಮುನ್ನೆಚ್ಚರಿಕಾ ಲಸಿಕಾ ಡೋಸ್ ನೀಡುತ್ತಿದ್ದು, ರಾಜ್ಯದಲ್ಲಿಯೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಆವರಣದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಆರೋಗ್ಯ ಕಾರ್ಯಕರ್ತರು, ಮುಂಚೂಣಿ ಕಾರ್ಯಕರ್ತರು ಹಾಗೂ ಸಹ ಅಸ್ವಸ್ಥ್ಯ ಹೊಂದಿರುವ ಹಿರಿಯ ನಾಗರಿಕರಿಗೆ ಲಸಿಕೆ ಹಾಕುತ್ತಿದ್ದು, ಈ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಮುನ್ನೆಚ್ಚರಿಕಾ ಡೋಸ್ ನೀಡಲು ತೀರ್ಮಾನಿಸಿದ್ದು, ಇದಕ್ಕಾಗಿ ಅಗತ್ಯ ಮಾರ್ಗಸೂಚಿ ರೂಪಿಸಲಾಗಿದೆ. ಈಗಾಗಲೇ 2ನೇ ಡೋಸ್ ಲಸಿಕೆ ಪಡೆದ 9 ತಿಂಗಳು ಅಂದರೆ 39 ವಾರಗಳ ಬಳಿಕ ಮುನ್ನೆಚ್ಚರಿಕಾ ಲಸಿಕೆ ಹಾಕಲಾಗುತ್ತದೆ. ವೈದ್ಯರ ಸಲಹೆಯ ಮೇರೆಗೆ ಲಸಿಕೆ ನೀಡುತ್ತಿದ್ದು, ಅಗತ್ಯವಿರುವವರು ಕೋವಿಡ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡು ಲಸಿಕಾ ಕೇಂದ್ರಕ್ಕೆ ಆಗಮಿಸಬೇಕೆಂದು ಕೋರಲಾಗಿದೆ. ಮೊದಲ 2 ಡೋಸ್ ಲಸಿಕೆ ನೀಡಿದ ಮಾದರಿಯಲ್ಲೇ ಮುನ್ನೆಚ್ಚರಿಕಾ ಡೋಸ್ ಅನ್ನು ನೀಡಲಾಗುತ್ತಿದೆ. ಕೋವಿಡ್ ಹಾಗೂ ರೂಪಾಂತರಿ ಒಮಿಕ್ರಾನ್ ಸೋಂಕು ತಡೆಗೆ ಜಾರಿಗೊಳಿಸಲಾಗಿರುವ ವಾರಾಂತ್ಯದ ಕರ್ಫ್ಯೂ ಸಡಿಲಗೊಂಡಿದೆ. ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಇಂದು ಬೆಳಗ್ಗೆ 5 ಗಂಟೆವರೆಗೂ ಕರ್ಫ್ಯೂ ಜಾರಿಗೊಳಿಸಲಾಗಿತ್ತು. ಅಗತ್ಯ ಸೇವೆಗಳು ಮತ್ತು ಖಾಸಗಿ ಕಚೇರಿಗಳು, ಕಾರ್ಖಾನೆಗಳಿಗೆ ತೆರಳುವವರಿಗೆ ಕರ್ಫ್ಯೂಯಿಂದ ವಿನಾಯಿತಿ ನೀಡಲಾಯಿತು. ಅಗತ್ಯ ದಾಖಲೆಗಳನ್ನು ತೋರಿಸದೆ ಸಂಚರಿಸಿದವರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ಇದೀಗ ಎಂದಿನಂತೆ ಸಹಜ ಚಟುವಟಿಕೆಗಳು ಮುಂದುವರೆದಿದ್ದು, ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿರಲಿದೆ. ದೇಶದಲ್ಲಿನ ಕೋವಿಡ್ ವಸ್ತುಸ್ಥಿತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ಸಭೆ ನಡೆಯಿತು. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ, ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಡಾ ಪಿಕೆ ಮಿಶ್ರಾ, ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ, ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ, ನಾಗರಿಕ ವಿಮಾನಯಾನ ಕಾರ್ಯದರ್ಶಿ ರಾಜೀವ್ ಬನ್ಸಾಲ್, ರೈಲ್ವೆ ಮಂಡಳಿ ಅಧ್ಯಕ್ಷ ಹಾಗೂ ಸಿಇಒ ವಿನಯ್ ಕುಮಾರ್ ತ್ರಿಪಾಠಿ ಸೇರಿದಂತೆ ಹಲವು ಉನ್ನತ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ದೇಶದಲ್ಲಿ ತೀವ್ರಗತಿಯಿಂದ ಸೋಂಕು ಪ್ರಕರಣಗಳು ಏರಿಕೆಯಾಗುತ್ತಿದ್ದು, ಇವುಗಳನ್ನು ನಿಯಂತ್ರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಜಿಲ್ಲಾ ಹಂತದಲ್ಲಿ ಆರೋಗ್ಯ ಸೇವೆ ಹಾಗೂ ಸೌಲಭ್ಯಗಳನ್ನು ಉನ್ನತೀಕರಿಸುವುದು ಸೇರಿದಂತೆ ಸನ್ನದ್ಧವಾಗಿಟ್ಟುಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯಗಳಲ್ಲಿ ಆರೋಗ್ಯ ಮೂಲಸೌಕರ್ಯ ಮೇಲ್ದರ್ಜೆಗೇರಿಸುವ, ಪರೀಕ್ಷಾ ಸಾಮರ್ಥ್ಯ ವೃದ್ಧಿ, ಆಮ್ಲಜನಕ ಲಭ್ಯತೆ, ಐಸಿಯು ಬೆಡ್ಗಳ ಏರಿಕೆ, ಕೋವಿಡ್ ಸಂಬಂಧಿತ ಅಗತ್ಯ ಔಷಧಗಳನ್ನು 2ನೇ ತುರ್ತು ಕೋವಿಡ್ ಪ್ರತಿಕ್ರಿಯಾ ಪ್ಯಾಕೇಜ್ನಡಿ ಕಾಪುದಾಸ್ತಾನು ಹೆಚ್ಚಿಸಲು ರಾಜ್ಯಗಳಿಗೆ ಅಗತ್ಯ ಬೆಂಬಲ ನೀಡುವುದಾಗಿಯೂ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. 15ರಿಂದ 18 ವರ್ಷದೊಳಗಿನ ಕಿಶೋರರಿಗೆ ನೀಡಲಾಗುತ್ತಿರುವ ಲಸಿಕೆ ವಿತರಣಾ ವ್ಯವಸ್ಥೆಯನ್ನು ಚುರುಕುಗೊಳಿಸಬೇಕು. ವಿವಿಧ ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹಾಗೂ ವಸ್ತುಸ್ಥಿತಿ ಆಧರಿಸಿ ಸಂಬಂಧಪಟ್ಟ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದಾಗಿ ತಿಳಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ತುರ್ತು ಸನ್ನದ್ಧ ಸ್ಥಿತಿಯಲ್ಲಿಡುವಂತೆ ಸೂಚಿಸಿರುವ ಪ್ರಧಾನಿ, ವೈರಾಣು ವಿವಿಧ ರೂಪಾಂತರಗಳನ್ನು ಹೊಂದಿ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳ ಪಾಲನೆ ಹಾಗೂ ನಿಗಾ ವ್ಯವಸ್ಥೆ ಅಗತ್ಯವಾಗಿದೆ ಎಂದರು. ಕೋವಿಡ್ ಜೊತೆಗೆ ಇನ್ನಿತರೆ ಸಹಜ ಸಾಂಕ್ರಾಮಿಕ ನಿರ್ವಹಣೆಗೂ ಆದ್ಯತೆ ನೀಡಿ ಚಿಕಿತ್ಸಾಲಯಗಳಲ್ಲಿ ಅಗತ್ಯ ಸೌಲಭ್ಯ ದೊರೆಯುವಂತೆ ಕ್ರಮಗಳನ್ನು ಜಾರಿಯಲ್ಲಿಡಲು ಪ್ರಧಾನಿ ಸೂಚಿಸಿದರು.
ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳಿಂದಾಗಿ ಗರ್ಭಿಣಿ ಮತ್ತು ದಿವ್ಯಾಂಗ ಉದ್ಯೋಗಿಗಳಿಗೆ ಕಚೇರಿಗೆ ಹಾಜರಾಗುವುದರಿಂದ ವಿನಾಯಿತಿ ನೀಡಲಾಗಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಸಾಂಕ್ರಾಮಿಕದ 3ನೇ ಅಲೆಯ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹೊರಡಿಸಿರುವ ಮಾರ್ಗಸೂಚಿಗಳ ಕುರಿತು ವಿವರ ನೀಡಿದ ಅವರು, ಗರ್ಭಿಣಿಯರು ಮತ್ತು ದಿವ್ಯಾಂಗ ಉದ್ಯೋಗಿಗಳ ಮನೆಯಿಂದಲೇ ಕೆಲಸ ನಿರ್ವಹಿಸಬೇಕಾಗುತ್ತದೆ. ಕಂಟೈನ್ಮೆಂಟ್ ವಲಯದಲ್ಲಿ ವಾಸಿಸುವ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಕಂಟೈನ್ಮೆಂಟ್ ಝೋನ್ ತೆರವು ಮಾಡುವವರೆಗೂ ಕಚೇರಿಗೆ ಹಾಜರಾಗುವುದರಿಂದಲೂ ವಿನಾಯಿತಿ ನೀಡಲಾಗುತ್ತದೆ ಎಂದು ಹೇಳಿದರು. ಅಧೀನ ಕಾರ್ಯದರ್ಶಿ ಮಟ್ಟಕ್ಕಿಂತ ಕೆಳಗಿರುವ ಸರ್ಕಾರಿ ನೌಕರರ ದೈಹಿಕ ಹಾಜರಾತಿಯನ್ನು ನೈಜ ಸಾಮರ್ಥ್ಯದ 50% ನಿರ್ಬಂಧಿಸಲಾಗಿದೆ ಮತ್ತು ಉಳಿದ 50% ಸಿಬ್ಬಂದಿ ಮನೆಯಿಂದಲೇ ಕೆಲಸ ಮಾಡುತ್ತಾರೆ ಎಂದು ಸಚಿವರು ಹೇಳಿದರು. ಆದಾಗ್ಯೂ ಕಚೇರಿಗೆ ಹಾಜರಾಗದ ಮತ್ತು ಮನೆಯಿಂದಲೇ ಕೆಲಸ ಮಾಡುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಯಾವಾಗಲೂ ದೂರವಾಣಿ ಮತ್ತು ಇತರ ಎಲೆಕ್ಟ್ರಾನಿಕ್ ಸಂವಹನ ವಿಧಾನಗಳಲ್ಲಿ ಲಭ್ಯವಿರುತ್ತಾರೆ ಎಂದು ಅವರು ಹೇಳಿದರು. ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನಾ ಇಲಾಖೆ ಇಂದಿನಿಂದ 16ರವರೆಗೆ ಮೊಟ್ಟಮೊದಲ ಬಾರಿಗೆ ಭಾರತದ ನವೋದ್ಯಮ ನಾವೀನ್ಯತೆಯ ಸಪ್ತಾಹ ಸ್ಟಾರ್ಟ್ಅಪ್ ಇಂಡಿಯಾ ಇನ್ನೋವೇಷನ್ ವೀಕ್ ಅನ್ನು ಆಯೋಜಿಸಿದೆ. ಭಾರತದ ಸ್ವಾತಂತ್ರ್ಯದ 75ನೇ ವರ್ಷದ ಅಮೃತ ಮಹೋತ್ಸವದ ಸ್ಮರಣಾರ್ಥ ಉದ್ದೇಶವನ್ನು ಹೊಂದಿದ್ದು, ದೇಶಾದ್ಯಂತ ಉದ್ಯಮಶೀಲತೆಯನ್ನು ಸ್ಥಾಪಿಸಲು ಮತ್ತು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುವ ಉದ್ದೇಶವನ್ನು ಇದು ಒಳಗೊಂಡಿದೆ. ದೇಶದ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕನಿಷ್ಠ 1 ನವೋದ್ಯಮದೊಂದಿಗೆ 2016ರಿಂದ 6 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. 45% ನವೋದ್ಯಮಗಳು ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಿಂದ ಮತ್ತು ಅವುಗಳಲ್ಲಿ 45% ಮಹಿಳಾ ಉದ್ಯಮಿಗಳು ಪ್ರತಿನಿಧಿಸುತ್ತಾರೆ. ನವೋದ್ಯಮಗಳು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಭಾರತದ ಸೇರ್ಪಡಿಕೆಯನ್ನು ತೀವ್ರಗೊಳಿಸಲು ಮತ್ತು ಜಾಗತಿಕ ಪರಿಣಾಮವನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಕೇಂದ್ರ ಆಯುಷ್ ಸಚಿವಾಲಯ ಮಕರ ಸಂಕ್ರಾಂತಿಯ ದಿನವಾದ ಇದೇ 14ರಂದು ಜಾಗತಿಕ ಸೂರ್ಯ ನಮಸ್ಕಾರ ಪ್ರದರ್ಶನ ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ಜಗತ್ತಿನೆಲ್ಲೆಡೆಯಿಂದ 75 ಲಕ್ಷ ಮಂದಿ ಪಾಲ್ಗೊಳ್ಳಲಿದ್ದಾರೆ. ಸಕಲ ಜೀವಿಗಳ ಬೆಳವಣಿಗೆಗೆ ತನ್ನ ಕಿರಣಗಳ ಮೂಲಕ ನೆರವಾಗುತ್ತಿರುವ ಸೂರ್ಯನಿಗೆ ಕೃತಜ್ಞತೆ ಸಮರ್ಪಿಸಲು ಅಂದು ಸೂರ್ಯ ನಮಸ್ಕಾರ ನಡೆಸಲಾಗುತ್ತದೆ. ಸೂರ್ಯ ಇಂಧನದ ಪ್ರಾಥಮಿಕ ಮೂಲವಾಗಿದೆ. ಆಹಾರ ಸರಪಳಿಯ ಮುಂದುವರಿಕೆಗೆ ಮಾತ್ರವಲ್ಲದೆ ಮಾನವ ಜೀವಿಗಳ ದೇಹ ಹಾಗೂ ಮನಸ್ಸಿನ ಚೈತನ್ಯಕ್ಕೆ ಅತ್ಯಗತ್ಯವಾಗಿದೆ. ಸಾಮೂಹಿಕ ಸೂರ್ಯ ನಮಸ್ಕಾರ ಪ್ರದರ್ಶನ ಹವಾಮಾನ ಬದಲಾವಣೆ ಹಾಗೂ ಜಾಗತಿಕ ತಾಪಮಾನ ಸಂದೇಶವನ್ನು ಜಗತ್ತಿಗೆ ಸಾರುವ ಉದ್ದೇಶವನ್ನು ಹೊಂದಿದೆ. ನಮ್ಮ ಸಾಂಸ್ಕೃತಿಕ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮಕರ ಸಂಕ್ರಾಂತಿ ಅತ್ಯಂತ ಮಹತ್ವ ಹೊಂದಿದೆ. ಸೂರ್ಯ ನಮಸ್ಕಾರ 12 ಹಂತಗಳ ಒಂದು ಸುತ್ತಾಗಿದ್ದು, ಈ ಅಭ್ಯಾಸ ಮನುಷ್ಯನ ದೇಹ ಮತ್ತು ಮನಸ್ಸುಗಳಿಗೆ ಚೈತನ್ಯ ನೀಡುತ್ತದೆ. ಎರಡು 2021-22ನೇ ಶೈಕ್ಷಣಿಕ ವರ್ಷದ ನೀಟ್ ಸ್ನಾತಕೋತ್ತರ ಪದವಿ ಪ್ರವೇಶಕ್ಕಾಗಿ ಕೌನ್ಸೆಲಿಂಗ್ ಇದೇ 12ರಿಂದ ಆರಂಭಗೊಳ್ಳಲಿದೆ ಎಂದು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಅನುಸರಿಸಿ ವೈದ್ಯಕೀಯ ಕೌನ್ಸೆಲಿಂಗ್ ಸಮಿತಿ ಮೂಲಕ ನೀಟ್ ಪಿಜಿ ಪ್ರವೇಶಕ್ಕೆ ಕೌನ್ಸೆಲಿಂಗ್ ನಡೆಸಲಾಗುತ್ತದೆ. ದೇಶ ಕೋವಿಡ್ ವಿರುದ್ಧ ನಡೆಸುತ್ತಿರುವ ಹೋರಾಟದಲ್ಲಿ ಇದು ಅತ್ಯಂತ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ಸಚಿವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ನೀಟ್ ಪಿಜಿ ಪ್ರವೇಶಕ್ಕಾಗಿ ಒಬಿಸಿ ಸಮುದಾಯಕ್ಕೆ 27% ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ 10% ಕೋಟಾ ನೀಡಲು ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ನೀಟ್ ಪಿಜಿ ಕೌನ್ಸೆಲಿಂಗ್ ಆರಂಭ ವಿಳಂಬವನ್ನು ಪ್ರತಿಭಟಿಸಿ ಇತ್ತೀಚೆಗೆ ನಡೆಸಿದ ವೈದ್ಯರುಗಳ ಸಂಘಟನೆ ಪ್ರತಿಭಟನೆ ನಡೆಸಿದ್ದ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರ ವೈದ್ಯ ಸಮುದಾಯಕ್ಕೆ ದೊಡ್ಡ ಪರಿಹಾರ ಕಲ್ಪಿಸಿದಂತಾಗಿದೆ.
ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 12,000 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 30,51,958ಕ್ಕೆ ಏರಿಕೆಯಾಗಿದೆ. ನಿನ್ನೆ 901 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,63,957ಕ್ಕೂ ತಲುಪಿದೆ. ನಿನ್ನೆ 4 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 38,370ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 49,602 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 9,020 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,99,319ಕ್ಕೆ ಏರಿಕೆಯಾಗಿದೆ. 605 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,42,326 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 40,570 ಸಕ್ರಿಯ ಪ್ರಕರಣಗಳಿವೆ. 2 ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 16,422 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ಪೂರೈಕೆ ಇಲಾಖೆಯ ಕಾರ್ಯದರ್ಶಿ ಸುಧಾಂಶು ಪಾಂಡೆ ಅವರು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರೊಂದಿಗೆ ಸಭೆ ನಡೆಸಿದರು. ಈ ಸಭೆಯಲ್ಲಿ ಕೃಷಿ ಉತ್ಪನ್ನಗಳ ಖರೀದಿ, ಭತ್ತದ ಕಾಳುಗಳ ಉತ್ಪಾದನೆಗೆ ಘಟಕಗಳ ಸ್ಥಾಪನೆ, ತೃಣಧಾನ್ಯಗಳಾದ ರಾಗಿ, ಸಜ್ಜೆ, ನವಣೆ, ಸಾವೆ ಇತ್ಯಾದಿ ಧಾನ್ಯಗಳ ಉತ್ಪಾದನೆಯನ್ನು ಉತ್ತೇಜಿಸುವುದು, ಎಥೆನಾಲ್ ಮಿಶ್ರಣ ಘಟಕಗಳ ಸ್ಥಾಪನೆ ಕುರಿತಂತೆ ಚರ್ಚಿಸಲಾಗಿದೆ. 2023 ಅಂತಾರಾಷ್ಟ್ರೀಯ ರಾಗಿ ವರ್ಷವೆಂದು ಘೋಷಿಸಲಾಗಿದ್ದು, ಕರ್ನಾಟಕವು ರಾಗಿಯನ್ನು ಹೆಚ್ಚು ಬೆಳೆಯುವ ರಾಜ್ಯವಾಗಿದೆ. ರಾಜ್ಯವು ರಾಗಿ ಉತ್ಪಾದನೆಯನ್ನು ಹೆಚ್ಚಿಸಲು ಸಜ್ಜಾಗಬೇಕು ಮತ್ತು ನವೋದ್ಯಮಗಳ ಮೂಲಕ ರಾಗಿ ಉತ್ಪನ್ನಗಳ ಮಾರುಕಟ್ಟೆ ಪ್ರವೇಶವನ್ನು ಹೆಚ್ಚಿಸಲು ಹೈದರಾಬಾದ್ನಲ್ಲಿರುವ ಭಾರತೀಯ ಮಿಲೆಟ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕು ಎಂದು ಸುಧಾಂಶು ಪಾಂಡೆ ಅವರು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಇತರ ರಾಜ್ಯಗಳ ರಾಗಿಯ ಅಗತ್ಯವನ್ನು ಕರ್ನಾಟಕ ಪೂರೈಸಬಲ್ಲುದಾಗಿದ್ದು, ಕೇಂದ್ರವು ಎಲ್ಲ ನಿರ್ವಹಣೆ ಮತ್ತು ಸಾಗಣೆ ವೆಚ್ಚವನ್ನು ಭರಿಸುತ್ತದೆ ಎಂದು ಅವರು ಭರವಸೆ ನೀಡಿದ್ದಾರೆ. ಅರಣ್ಯ ಇಲಾಖೆ ಶಿವಮೊಗ್ಗ ವನ್ಯಜೀವಿ ವಿಭಾಗದಿಂದ ಕಾರ್ಗಲ್ ವನ್ಯಜೀವಿ ವಲಯದಿಂದ ಜೀವವೈವಿಧ್ಯತೆಯ ಭಾಗವಾಗಿರುವ ಕಪ್ಪೆಗಳ ಕುರಿತು ಅರಿವು ಮೂಡಿಸುವ ಕಪ್ಪೆ ಹಬ್ಬ ನಡೆಯಿತು. ಅರಣ್ಯ ಪಡೆ ಮುಖ್ಯಸ್ಥ ಸಂಜಯ್ ಮೋಹನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರೀತು ಕುಕ್ಕರ್, ಪರಿಸರ ತಜ್ಞ ಡಾ ಕೆವಿ ಗುರುರಾಜ್, ಅಧಿಕಾರಿಗಳಾದ ನಾಗರಾಜ್, ಚಂದ್ರಕಾಂತ್ ನಾಯಕ್, ಪರಿಸರ ತಜ್ಞ ಗೋಪಾಲಕೃಷ್ಣ ಹೆಗಡೆ, ಲೇಖಕ ಶಶಿ ಸಂಪಳ್ಳಿ, ವನ್ಯಜೀವಿ ಸಂಶೋಧಕ ಕಾರ್ತಿಕ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ವೇಳೆ ವಿವಿಧ ಪ್ರದೇಶಗಳಲ್ಲಿ ಕಾಣಸಿಗುವ ವೈವಿಧ್ಯಮಯ ಕಪ್ಪೆಗಳ ಜೀವನ ಕ್ರಮ ಕುರಿತು ತಜ್ಞರಿಂದ ಮಾಹಿತಿ ವಿನಿಮಯ ನಡೆಯಿತು. ಛಾಯಾಚಿತ್ರ, ಸಾಕ್ಷ್ಯಚಿತ್ರ, ಪುಸ್ತಕ ಪ್ರದರ್ಶನ ಆಯೋಜಿಸಲಾಗಿತ್ತು. ಬಳಿಕ ನಾಗರಾಜ್, ಪಶ್ಚಿಮ ಘಟ್ಟದ ಶ್ರೇಣಿಗಳಲ್ಲಿ ಕಾಣಸಿಗುವ ಅಪರೂಪದ ಹಾಗೂ ಉಭಯವಾಸಿಯಾದ ಕಪ್ಪೆಗಳ ಬಗ್ಗೆ ಅಧ್ಯಯನ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬಹಳ ಮುಖ್ಯವಾದ ಒಂದು ವಿಷಯವಾಗಿದೆ. ಕಪ್ಪೆ ಬಗ್ಗೆ ಸುಮಾರು ಜನ ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಆದರೆ ಈ ವೆಸ್ಟರ್ನ್ ಘಾಟಲ್ಲಿ ಎಸ್ಪೆಷಲಿ ನಮ್ಮ ಶರಾವತಿ ಸ್ಯಾಂಕ್ಚುರಿಯಲ್ಲಿ ಇರ್ತಕ್ಕಂಥ ವಿಚಿತ್ರ ಕಪ್ಪೆಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅವುಗಳನ್ನು ಗುರುತಿಸೋದು ಮತ್ತು ರಿಸರ್ಚ್ ಆಕ್ಟಿವಿಟೀಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದನ್ನು 18-19ಕ್ಕೆ ಇಟ್ಕೊಂಡಿದ್ವಿ. ಮತ್ತು ಜೂನ್ ಜುಲೈನಲ್ಲಿ ಮಳೆಗಾಲ ಇರೋದ್ರಿಂದ ಅದು ಸೂಕ್ತವಾದ ಸಮಯ. ಆ ಸಂದರ್ಭದಲ್ಲಿ ನಾವು ಫ್ರಾಗ್ ವಾಕ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಫ್ರಾಗ್ ವಾಕ್ ಅಂತ ಅಂದರೆ ನಾವು ಎಲ್ಲೆಲ್ಲಿ ನೀರು ಹರಿಯುತ್ತೆ, ಎಲ್ಲೆಲ್ಲಿ ಕೆರೆ ಇದೆ, ಎಲ್ಲೆಲ್ಲಿ ಬ್ಯಾಕ್ ವಾಟರ್ ಇದೆ, ಅಲ್ಲಿ ಓಡಾಡಿಕೊಂಡು ಆ ಕಪ್ಪೆಗಳನ್ನು ಗುರುತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಿರ್ಲಕ್ಷಿತ ಪ್ರಾಣಿಗಳನ್ನು ಈ ಕಪ್ಪೆಗಳನ್ನು ಚಂದ್ರಕಾಂತ್ ನಾಯಕ್, ಕರಾವಳಿ ತೀರದ ಗುರುಪದ ಎಂಬ ತಳಿಯ ಕಪ್ಪೆಗಳಿದ್ದು ಅವುಗಳ ಅಧ್ಯಯನ ಮಾಡಲಾಗುತ್ತಿದೆ ಎಂದು ಹೇಳಿದರು. ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನನ್ನ ಭಾವನೆ. ಕಪ್ಪೆ ಹಬ್ಬದಲ್ಲಿ ಒಂದು ವಿಶೇಷ ಅಂದರೆ, ನನಗೆ ಖುಷಿ ಕೊಟ್ಟ ವಿಶೇಷ ಏನಂದರೆ, ನಮ್ಮೂರಲ್ಲಿ ಕರಾವಳಿ ಚಿಮ್ಮುವ ಕಪ್ಪೆ ಒಂದು ನಮ್ಮೂರಲ್ಲೇ ಅದು ಸಂಶೋಧನೆ ಆಯಿತು. ಸೊ ಆ ಸಂಶೋಧನಾ ತಂಡದಲ್ಲಿ ನಾನು ಒಬ್ಬ ಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಲಿಕ್ಕೆ
ನನಗೆ ಭಾಳ ಹೆಮ್ಮೆ ಆಗ್ತದೆ. ಇದು ಒಂದು ಅಳಿವಿನಂಚಿನಲ್ಲಿ ಗೋಪಾಲಕೃಷ್ಣ ಹೆಗಡೆ ಇತ್ತೀಚಿನ ದಿನಗಳಲ್ಲಿ ಕಪ್ಪೆಗಳ ಕಳ್ಳ ಸಾಗಣೆ ಪ್ರಕರಣಗಳು ಪತ್ತೆಯಾಗಿದ್ದು ಅರಣ್ಯ ಇಲಾಖೆ ಅವುಗಳ ಉಳಿವಿಗೆ ಶ್ರಮಿಸಬೇಕಿದೆ ಎಂದರು. 8 ರಿಂದ 10 ದಿನ ಮಾತ್ರ ಇದರ ಆಕ್ಟಿವಿಟಿ ಇರ್ತದೆ. ಈ ಟೈಮಲ್ಲಿ ನಾವೆಲ್ಲರೂ ಸೇರಿ ಅದರ ರಕ್ಷಣೆ ಮಾಡಿದರೆ ಇದರ ಸಂತತಿಗಳು ಇನ್ನೂ ಹೆಚ್ಚಿನದಾಗಿ ಉಳಿದುಕೊಳ್ತವೆ. ಈ ನಿಟ್ಟಿನಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಸಹ ಇದಕ್ಕೆ ಹೆಚ್ಚಿನದಾದಂತಹ ಒಂದು ಒತ್ತನ್ನು ಕೊಟ್ಟು ಈ ಕಪ್ಪೆಯನ್ನು ಉಳಿಸುವಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ನಡೆಸಿಕೊಟ್ಟು ಈ ಕಪ್ಪೆ ಸಂತತಿಯನ್ನು ಉಳಿಸಬೇಕು. ಕರ್ನಾಟಕದಲ್ಲಿ ಇದು ಮೊದಲನೇ ಬಾರಿ ಕಪ್ಪೆ ಹಬ್ಬ. ಶಶಿ ಸಂಪಳ್ಳಿ ಅರಣ್ಯ ಇಲಾಖೆ ಕಪ್ಪೆ ಹಬ್ಬ ಆಚರಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಉಪಯುಕ್ತ ಕೆಲಸ ಮಾಡುತ್ತಿದೆ ಎಂದರು. ಪಕ್ಷಿಗಳ ಹಬ್ಬ ಇರ್ಬೋದು, ಈ ಥರದ್ದು ಯಾಕೆ ಬೇಕು ಅಂದರೆ ಜನರಲ್ಲಿ ನಮ್ಮ ಸುತ್ತಮುತ್ತ ಇರೋ ಪರಿಸರ ಮತ್ತು ಅಲ್ಲಿಯ ವನ್ಯಜೀವಿಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಕುತೂಹಲ ಮೂಡಿಸ್ಲಿಕ್ಕೆ, ಒಂದು ಪ್ರೀತಿ ಮೂಡಿಸ್ಲಿಕ್ಕೆ, ಒಂದು ಕಾಳಜಿ ಮೂಡಿಸ್ಲಿಕ್ಕೆ ಇಂಥದ್ದೊಂದು ಹಬ್ಬಗಳು ಬೇಕಾಗುತ್ತೆ. ಆ ಮೂಲಕ ನಾವು ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ, ಶಾಲಾ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಇಂಥ ಜೀವಿಗಳ ಬಗ್ಗೆ ಒಂದು ಕುತೂಹಲ, ಪ್ರೀತಿಯನ್ನು ಮೂಡಿಸಿದ್ರೆ ಅದು ಸಹಜವಾಗಿ ತಾನಾಗಿ ಪರಿಸರದ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಕಾಳಜಿಗಳು ಬರುತ್ತೆ. ಕಪ್ಪೆದು ಮೇನ್ ಏನಪ್ಪಾ ಅಂದ್ರೆ ಆಹಾರ ಸರಪಳಿ. ಕಾರ್ತಿಕ್ ಸಹಜವಾಗಿ ಕಾಣಸಿಗುವ ವನ್ಯಜೀವಿ ಕುರಿತು ವಿಶೇಷ ನೋಟ ಅಗತ್ಯ ಎಂದರು. ಏನಪ್ಪ ಇಂಡಿಕೇಟರ್ ಸ್ಪೀಸೀಸ್ ಅಂದ್ರೆ ಆ ಸ್ಪೀಸೀಸ್ ಅಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ಅಂತ ಹ್ಯಾಬಿಟೇಟ್ ಇದೆ ಅಂತ ಅರ್ಥ. ಇವಾಗ ಇಲ್ಲಿ ಸಿಗೋಂಥ ಕಪ್ಪೆಗಳು ಇನ್ನೆಲ್ಲೂ ಸಿಗಲ್ಲ ಅಂದ್ರೆ ಅಂತ ವಾತಾವರಣ ಇಲ್ಲಿದ್ರೆ ಮಾತ್ರ ಆ ಕಪ್ಪೆಗಳು ಸಿಗುತ್ತೆ. ಇವಾಗ ವೆಸ್ಟರ್ನ್ ಘಾಟ್ಸಲ್ಲಿ ಎಷ್ಟೊಂದು ಮಲ್ಬಾರ್ ಟ್ರೀ ಟೋಡ್ ಇರ್ಬೋದು, ಡ್ಯಾನ್ಸಿಂಗ್ ಫ್ರಾಕ್ಸ್ ಇರ್ಬೋದು, ಅವೆಲ್ಲ ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಸ್ಟ್ರೀಮ್ಸ್ ಎಲ್ಲೆಲ್ಲ ಹರಿತಾ ಇರುತ್ತಲ್ವಾ, ವಾಟರ್ ಸ್ಟ್ರೀಮ್ಸ್ ಎಲ್ಲೆಲ್ಲ ಹರಿತಾ ಇರುತ್ತಲ್ಲ ಅಂಥ ಕಡೆ ಮಾತ್ರ ಸಿಗ್ತಾ ಇರುತ್ತೆ. ಸಮಾಜದ ಅಭಿವೃದ್ಧಿಗಾಗಿ ಚಿಂತಿಸುವ ಮನಸ್ಥಿತಿ ಗಣನೀಯವಾಗಿ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ಸಾಮಾಜಿಕ ಕಾಳಜಿಯನ್ನೇ ಬದುಕಿನ ಆಶಯವಾಗಿ ಹೊಂದಿರುವ ವ್ಯಕ್ತಿಯೊಬ್ಬರು ತಮ್ಮ ವಿಶೇಷ ವ್ಯಕ್ತಿತ್ವದ ಮೂಲಕ ಗಮನ ಸೆಳೆದಿದ್ದಾರೆ. ಉಡುಪಿಯ ಕಟಪಾಡಿಯ ರವಿ ಅವರು ಹಲವು ವೇಷಭೂಷಣಗಳನ್ನು ತೊಟ್ಟು ಜನರನ್ನು ರಂಜಿಸಿ ಸಂಪಾದಿಸಿದ ಹಣವನ್ನು ಸಮಾಜ ಸೇವೆಗೆ ವಿನಿಯೋಗಿಸಿರುವ ಕುರಿತು ವರದಿ ಇಲ್ಲಿದೆ. ಕೋಟ್ಯಾಧಿಪತಿ ಲಕ್ಷಾಧಿಪತಿಗಳಾಗಿದ್ದರೂ ಅನೇಕರಲ್ಲಿ ಉದಾರವಾಗಿ ದಾನ ಮಾಡುವ ಮನಸ್ಸು ಇರುವುದಿಲ್ಲ. ಆದರೆ ತಮಗೆ ಸೂಕ್ತ ಸೂರು ಇಲ್ಲದಿದ್ದರೂ, ಅಷ್ಟೇನೂ ಸ್ಥಿತಿವಂತರಲ್ಲದಿದ್ದರೂ ತಾವು ದುಡಿದಿದ್ದರಲ್ಲೇ ನೊಂದವರ ನೆರವಿಗೆ ನಿಲ್ಲುವ ನಿಸ್ವಾರ್ಥ ಉದಾರಿಗಳು ಈ ಜಗತ್ತಿನಲ್ಲಿದ್ದಾರೆ. ನೊಂದವರ ಕಣ್ಣೀರು ಒರೆಸುವ, ಅಸಹಾಯಕರಿಗೆ ಸಹಾಯ ಮಾಡುವ ಮನಸ್ಸು ಇರುವ ಕೆಲವು ಜನರಲ್ಲಿ ಕರುನಾಡ ಕಡಲ ತಡಿಯ ಪರೋಪಕಾರಿ ವೇಷಧಾರಿ ಯುವಕ ಕಟಪಾಡಿ ರವಿ ಕೂಡ ಒಬ್ಬರು. ವಿಶ್ವವಿಖ್ಯಾತ ಚಲನಚಿತ್ರಗಳಾದ ಅವತಾರ್ನಲ್ಲಿ ಬರುವ ಪಾತ್ರಗಳು, ಪ್ಯಾನ್ ಲೆಬ್ರನ್ಸ್, ಹಲ್ಲಿ ಮಾನವ, ಮಮ್ಮಿ, ಕ್ರಾಂಪಸ್, ಡಾರ್ಕ್ ಎಲೈಟ್ ಮೊದಲಾದ ಅತಿಮಾನುಷ ಪಾತ್ರಗಳು, ಏಲಿಯನ್ ಇತ್ಯಾದಿ ವೇಷ ಧರಿಸಿ ಲಕ್ಷಾಂತರ ಹಣ ಸಂಗ್ರಹಿಸುವ ಇವರು ಅಶಕ್ತ ಪಾಲಕರ, ಅನಾರೋಗ್ಯ ಪೀಡಿತ ಮಕ್ಕಳ ಚಿಕಿತ್ಸೆಗೆ ನೆರವಾಗುತ್ತಿದ್ದಾರೆ. ಉಡುಪಿ ಜಿಲ್ಲಾ ಕೇಂದ್ರದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕಟಪಾಡಿಯ ಜೆಎನ್ ನಗರ ಬಡಾವಣೆಯ ಪುಟ್ಟ ಮನೆಯಲ್ಲಿ ವಾಸಿಸುತ್ತಿರುವ ರವಿ ಕಟಪಾಡಿ ಜೀವನೋಪಾಯಕ್ಕಾಗಿ ಕಟ್ಟಡಗಳ ಸೆಂಟ್ರಿಂಗ್ ಕಾಮಗಾರಿ, ಕಟ್ಟಡದಲ್ಲಿ ಇಟ್ಟಿಗೆ, ಮರಳು, ಸಿಮೆಂಟ್, ಜಲ್ಲಿ ಹೊರುವ ಕೂಲಿ ಕೆಲಸ ಮಾಡುತ್ತಾರೆ. ಈ ಕಷ್ಟಾರ್ಜಿತ ಹಣದಿಂದ ತನ್ನ ತಾಯಿ, ಅಣ್ಣ, ಅತ್ತಿಗೆಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ತಾವೇ ಸಣ್ಣ ಜೋಪಡಿಯಂತಿರುವ ಮನೆಯಲ್ಲಿದ್ದರೂ ಇತರರ ಸಂಕಷ್ಟಕ್ಕೆ ಮಿಡಿಯುವ ರವಿ ಹಲವು ಅಸಹಾಯಕ ಬಡ ಕುಟುಂಬದವರ ಪಾಲಿಗೆ ಆಪತ್ ಬಾಂಧವರಾಗಿದ್ದಾರೆ. ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯಂದು ರವಿಯವರು ಈ ರೀತಿಯ ವಿಶಿಷ್ಟ ಬಗೆಯ ವೇಷವನ್ನು ಹಾಕುತ್ತಾರೆ. ಈ ಬಾರಿ ರವಿ ಯಾವ ವೇಷ ಹಾಕುತ್ತಾರೆ ಎಂಬ ಕುತೂಹಲ ಈ ಭಾಗದ ಜನರಲ್ಲಿರುತ್ತದೆ. ರವಿ ವೇಷ ನೋಡಲು ಜನ ವರ್ಷವಿಡೀ ಕಾಯುತ್ತಿರುತ್ತಾರೆ. ಕೊರೋನಾ ಕಾಲದಲ್ಲಂತೂ ಎಲುಬುಗೂಡಿನ ದೈತ್ಯಾಕೃತಿಯ ವೇಷ ತೊಟ್ಟಿದ್ದ ರವಿ ಮಾಸ್ಕ್ ಧರಿಸುವ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದರು. ವೇಷ ಹಾಕುವ ಗೀಳು ಮೊದಲಿನಿಂದಲೂ ರವಿ ಅವರಿಗಿತ್ತು. ವೇಷ ಹಾಕಿ ಹಣ ಸಂಪಾದನೆ ಮಾಡುವ ಆಲೋಚನೆ ಅವರಲ್ಲಿ ಇರಲಿಲ್ಲ. ಆದರೆ ಕಳೆದ 7 ವರ್ಷಗಳ ಹಿಂದೆ ದಿನಪತ್ರಿಕೆಯೊಂದರಲ್ಲಿ ಕುಂದಾಪುರ ವಕ್ವಾಡಿಯ ಅಂಬಿಕಾ ಎನ್ನುವವರ ಮಗುವಿನ ಶಸ್ತ್ರಚಿಕಿತ್ಸೆಗೆ ಹಣದ ಕೊರತೆ ಸುದ್ದಿ ಓದಿ ಮಿಡಿದ ರವಿ ಆ ವರ್ಷದಲ್ಲಿ ವೇಷ ಹಾಕಿ ಬರುವ ಹಣವನ್ನು ಮಗುವಿನ ವೈದ್ಯಕೀಯ ಚಿಕಿತ್ಸೆಗೆ ನೀಡುವ ನಿರ್ಧಾರ ಮಾಡಿದರು.
ಆ ಬಳಿಕ ಮನೆಯವರ ಹಾಗೂ ಗೆಳೆಯರ ಸಹಕಾರದಿಂದ ಕಳೆದ 7 ವರ್ಷಗಳಿಂದಲೂ ವೇಷ ಹಾಕುತ್ತಿದ್ದು ಈವರೆಗೆ 43 ಮಕ್ಕಳ ಚಿಕಿತ್ಸೆಗೆ ಸುಮಾರು 83,50,000 ರೂಪಾಯಿಗಳ ಹಣ ಸಂಗ್ರಹಿಸಿ ಅಷ್ಟೂ ಹಣವನ್ನು ಮಕ್ಕಳ ಚಿಕಿತ್ಸೆಗೆ ವಿನಿಯೋಗಿಸಿದ್ದಾರೆ. ರವಿ ಕಟಪಾಡಿ ಅವರ ಈ ಸಮಾಜಮುಖಿ ಕಾರ್ಯವನ್ನು ನೋಡಿ ಮೆಚ್ಚಿದ 15 ಜನರು ಆರಂಭದಲ್ಲಿ ರವಿ ಸ್ನೇಹಿತರ ಬಳಗ ಸೇರಿದರು. ಇಂದು ರವಿ ಗೆಳೆಯರ ಬಳಗದ ಸಂಖ್ಯೆ 110ಕ್ಕೇರಿದೆ. ವಿವಿಧ ಸಂಘ ಸಂಸ್ಥೆಗಳು ಇವರ ಸಮಾಜ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದ್ದು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ರವಿಯವರಿಗೆ ದೊರಕಿದೆ. ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ನಡೆಸಿಕೊಡುವ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದ ರವಿ ಅಲ್ಲಿ ತಾವು ಗೆದ್ದ 8 ಲಕ್ಷ ರೂಪಾಯಿಯನ್ನು ಕೂಡ ಬಡ ಮಕ್ಕಳ ಚಿಕಿತ್ಸೆಗೆ ವಿನಿಯೋಗಿಸಿ ಔದಾರ್ಯ ಮೆರೆದಿದ್ದಾರೆ. ಬಡತನದ ನೋವು ತಮಗೆ ತಿಳಿದಿದ್ದು ಅನಾರೋಗ್ಯ ಪೀಡಿತ ಮಕ್ಕಳ ಅಸಹಾಯಕ ಪಾಲಕರಿಗೆ ನೆರವಾಗುತ್ತಿರುವುದಾಗಿ ಹೇಳುವ ರವಿ ತಮ್ಮ ಈ ಕಾರ್ಯದಲ್ಲಿ ಮನೆಯವರು ಗೆಳೆಯರು ನೆರವಾಗುತ್ತಿದ್ದಾರೆ ಎನ್ನುತ್ತಾರೆ. ಒಂದು ಟೈಮಲ್ಲಿ ನಾವು ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ದುಡಿದು ಬಂದ ನಂತರ ಎಷ್ಟು ಅಕ್ಕಿ ತರ್ತಾರೆ, ಆ ನಂತರ ನಮಗೆ ಅನ್ನ ಬೆಂದ ನಂತರ ಊಟ. ಆದರೂ ನಮ್ಮ ಅಪ್ಪ ಅಮ್ಮ ಯಾವುದೇ ಆಗಲಿ ನಮ್ಗೆ ಕಡಿಮೆ ಮಾಡಲಿ, ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಹೇಗೆ ಬದುಕಬೇಕಂತ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ನಂಗೆ ತುಂಬ ಖುಷಿ, ಯಾಕಂತ ಹೇಳಿದ್ರೆ ಜನರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಮ್ಮ ತಂಡದ ಮೇಲೆ ನಂಬಿಕೆ. ನಾವು ಎಲ್ಲಿ ಹೋದರೂ ಉಡುಪಿಯಲ್ಲಿ ಎಲ್ಲರಿಗೆ ಗೊತ್ತಿದೆ ಈ ರವಿ ಫ್ರೆಂಡ್ಸ್ ಕಟ್ಪಾಡಿ ಅಂತೇಳಿ, ಇವರು ಒಂದು ಒಳ್ಳೆ ಕೆಲಸಕ್ಕೆ ಹೇಳಿದ್ದಾರೆ, ನಾವೆಲ್ಲರೂ ಸಪೋರ್ಟ್ ಮಾಡಬೇಕಂತ. ಹಾಗಾಗಿ ಈ 7 ವರ್ಷದಲ್ಲಿ ಅಂದರೆ 2 ದಿನದ ಪ್ರಕಾರ 7 ವರ್ಷದಲ್ಲಿ ನಾವು 83 ಲಕ್ಷ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಅಂದ್ರೆ ತಮ್ಮ ಪುಟ್ಟ ಮಗುವಿನ ಶಸ್ತ್ರಚಿಕಿತ್ಸೆಗೆ ನೆರವಾದ ರವಿಯ ಔದಾರ್ಯಕ್ಕೆ ಬ್ರಹ್ಮಾವರ ತಾಲೂಕು ಪೇತ್ರಿಯ ಆರೂರು ಗ್ರಾಮದ ರಾಘವೇಂದ್ರ ಕೃತಜ್ಞತೆ ಸಲ್ಲಿಸುತ್ತಾರೆ. ಶ್ವಾಸಕೋಶದ ಮೇಲೆ ಕರಳು ಹೇರಿಕೆ ಮತ್ತು ಕರಳಲ್ಲಿ ಹೋಲಾದ ಕಾರಣದಿಂದ ನನ್ನ ಮಗುವಿಗೆ 2 ಆಪರೇಷನ್ ಮಾಡಬೇಕಾಗಿದೆ. ಅದರ ವೆಚ್ಚವನ್ನು 1 ಲಕ್ಷವನ್ನು ರವಿ ಕಟ್ಪಾಡಿಯವರು ಕೊಟ್ಟಿದ್ದಾರೆ. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ತಮ್ಮ ಮಗನ ಚಿಕಿತ್ಸೆಗೆ 1 ಲಕ್ಷ ರೂಪಾಯಿ ನೆರವು ನೀಡಿ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ನೆರವು ನೀಡುವುದಾಗಿ ರವಿ ಕಟಪಾಡಿ ಹೇಳಿದ್ದಾರೆ ಎನ್ನುತ್ತಾರೆ ಕಟಪಾಡಿ ನಿವಾಸಿ ಶೋಭಾ. ನಾವು ರವಿ ಅವರ ಹತ್ರ ಸಹಾಯ ಕೇಳಿರಲಿಲ್ಲ, ಆದರೆ ಅವರೇ ಮುಂದೆ ಬಂದು ನಮಗೆ 1 ಲಕ್ಷವನ್ನು ಸಹಾಯಧನ ಕೊಟ್ಟಿದ್ದಾರೆ. ಮುಂದೆ ಶಸ್ತ್ರಚಿಕಿತ್ಸೆ ವೇಳೆ ನಾವು ಆದಷ್ಟು ನಿಮಗೆ ಹೆಲ್ಪನ್ನು ಮಾಡ್ತೇವೆ, ನಾವಿದ್ದೇವೆ ಅಂತ ಹೇಳಿದ್ದಾರೆ. ರವಿ ಗೆಳೆಯರ ಬಳಗದ ಮಹೇಶ್ ಶೆಣೈ ಸ್ವತಃ ಕಷ್ಟದಲ್ಲಿದ್ದರೂ ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ನೀಡುವ ರವಿಯವರು ಯುವಕರಿಗೆ ಆದರ್ಶಪ್ರಾಯ ಎನ್ನುತ್ತಾರೆ. ಬಡ ಮಕ್ಕಳ ಚಿಕಿತ್ಸೆಗೆ ಹಣ ಸಂಗ್ರಹಿಸುವಂತಹ ಅಭಿಯಾನ ಪ್ರಾರಂಭಿಸಿರುವಾಗ 7 ಜನ ಸದಸ್ಯರಿದ್ದರು, ಈಗ 110 ಜನ ಸದಸ್ಯರಿದ್ದೇವೆ. ಸಂಗ್ರಹವಾದ ಹಣ ಎಲ್ಲವೂ ಕೂಡ ಬಡ ಮಕ್ಕಳ ಚಿಕಿತ್ಸೆಗೆ ಸೀಮಿತವಾಗಿರುತ್ತದೆ. ಅಶಕ್ತರ ನೆರವಿಗಾಗಿ ಅತ್ಯಂತ ಕಷ್ಟಕರ ವೇಷ ತೊಟ್ಟು ಹಣ ಸಂಗ್ರಹಿಸಿ ಸಹಾಯ ಮಾಡುವ ರವಿ ಕಟಪಾಡಿ ಕಾರ್ಯಕ್ಕೆ ನಮ್ಮ ಸಲಾಂ. ಆಸ್ಟ್ರೇಲಿಯಾದ ಅಡಿಲೇಡ್ನಲ್ಲಿ ನಿನ್ನೆ ನಡೆದ ಇಂಟರ್ನ್ಯಾಷನಲ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ್ತಿ ಆಶ್ಲೆ ಬಾರ್ಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಕಜಕಿಸ್ತಾನದ 14ನೇ ಶ್ರೇಯಾಂಕಿತ ಆಟಗಾರ್ತಿ ಎಲೆನಾ ರಿಬಾಕಿನಾ ಅವರನ್ನು 6-3, 6-2 ನೇರ ಸೆಟ್ಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಇದು ಆಶ್ಲೆ ಬಾರ್ಟಿ ವೃತ್ತಿಜೀವನದ 14ನೇ ಸಿಂಗಲ್ಸ್ ಪ್ರಶಸ್ತಿಯಾಗಿದ್ದು ಅಡಿಲೇಡ್ನಲ್ಲಿ 2ನೇ ಪ್ರಶಸ್ತಿ ಗೆದ್ದು ಬೀಗಿದ್ದಾರೆ. ಈ ಟೂರ್ನಿಯಲ್ಲಿ ಅವರು 2020ರ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಸೋಫಿಯಾ ಕೆನಿನ್ ಹಾಗೂ ಫ್ರೆಂಚ್ ಓಪನ್ ವಿಜೇತ ಪೋಲ್ಯಾಂಡ್ನ ಈಗಾ ಸ್ವಯಾಟಿಕ್ ವಿರುದ್ಧ 1-1 ಸೆಟ್ ಬಿಟ್ಟುಕೊಡದೆ ಅದ್ಭುತ ಗೆಲುವು ಸಾಧಿಸಿದ್ದರು. ಮೆಲ್ಬೋರ್ನ್ನಲ್ಲಿ ನಡೆದ ಸಮ್ಮರ್ಸೆಟ್ ಎಟಿಪಿ 250 ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ 20 ಗ್ರ್ಯಾಂಡ್ ಸ್ಲಾಮ್ ವಿಜೇತ ಸ್ಪೇನ್ನ ರಫೆಲ್ ನಡಾಲ್ ಪ್ರಶಸ್ತಿ ಗೆದ್ದಿದ್ದಾರೆ. ಅಮೆರಿಕದ ಮ್ಯಾಕ್ಸಿಮ್ ಕ್ರೆಸಿಯಾ ವಿರುದ್ಧ ನಡಾಲ್ 7-6, 6-3 ನೇರ ಸೆಟ್ಗಳಿಂದ ಗೆದ್ದು ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ವಿಶ್ವ ನಂಬರ್ 6 ಆಟಗಾರರಾಗಿರುವ ರಫೆಲ್ ನಡಾಲ್ 89ನೇ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಹಿರಿಯರಿಗೆ ಬೂಸ್ಟರ್ ಡೋಸ್, ಭಾರತದಲ್ಲಿ 1.60 ಲಕ್ಷಕ್ಕೇರಿದ ದೈನಿಕ ಕೇಸ್, ಪ್ರಧಾನಿ ಮೋದಿ ಸಭೆ.
ಮೋದಿ ಭದ್ರತಾ ಲೋಪ, ಇಂದು ಸುಪ್ರೀಂ ವಿಚಾರಣೆ, ಪಿಎಂ ಪಂಜಾಬ್ ಪ್ರವಾಸ ದಾಖಲೆ ವಶಕ್ಕೆ. ಕಟ್ಟುನಿಟ್ಟಿನ ಹೋಮ್ ಐಸೋಲೇಷನ್ಗೆ ಸೂಚನೆ, ಮಾಸ್ಕ್ ಧಾರಣೆ ಕಡ್ಡಾಯ, ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ನಿರ್ದೇಶನ. ನೀರಿನ ಪಾದಯಾತ್ರೆ ಶುರು, ಸಂಗಮದಲ್ಲಿ ಶುರು ಕಾಂಗ್ರೆಸ್ ಪಾದಯಾತ್ರೆ, ನಾಯಕರ ಭರ್ಜರಿ ಒಗ್ಗಟ್ಟು ಪ್ರದರ್ಶನ. ಅಡಿಲೇಡ್ ಇಂಟರ್ನ್ಯಾಷನಲ್ ಟೂರ್ನಿ ಮೊದಲ ಬಾರಿಗೆ ಜೊತೆಯಾಗಿ ಆಡಿದ ಭಾರತದ ಜೋಡಿ, ಬೋಪಣ್ಣ ರಾಮ್ಗೆ ಅಡಿಲೇಡ್ ಟ್ರೋಫಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜನವರಿ 12ರಿಂದ ನೀಟ್ ಕೌನ್ಸೆಲಿಂಗ್, ಸುಪ್ರೀಂ ಕೋರ್ಟ್ ಸಮ್ಮತಿ ಬೆನ್ನಲ್ಲೇ ಕೇಂದ್ರದಿಂದ ದಿನಾಂಕ ಘೋಷಣೆ. ಕರ್ಫ್ಯೂ ಎರಡನೇ ದಿನವೂ ಕಲ್ಪತರುನಾಡು ಸ್ತಬ್ಧ, ತರಕಾರಿ ಮಾಂಸ ಮಾರಾಟ ಅಂಗಡಿಗಳಿಗೆ ಅವಕಾಶ, ಬಸ್ ಸಂಚಾರ ವಿರಳ, ಸವಾರರಿಗೆ ಕೋವಿಡ್ ಜಾಗೃತಿ. ಮೆಟ್ರೋ ಡಬಲ್ ಡೆಕರ್ ಫ್ಲೈಓವರ್ ಜೂನ್ ವೇಳೆಗೆ ಸಿದ್ಧ, ಮೇಲ್ಸೇತುವೆ ನಿರ್ಮಾಣದಿಂದ ರಾಗಿಗುಡ್ಡ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಡುವೆ ಸಿಗ್ನಲ್ ಮುಕ್ತ ಕಾರಿಡಾರ್. ಮಕರ ಸಂಕ್ರಾಂತಿ ದಿನ 75 ಲಕ್ಷ ಜನರಿಂದ ಸೂರ್ಯ ನಮಸ್ಕಾರ. ನ್ಯೂಲ್ಯಾಂಡ್ನಲ್ಲಿ ಭಾರತ ತಂಡ ಅಭ್ಯಾಸ, ನಾಳೆಯಿಂದ 3ನೇ ಟೆಸ್ಟ್ ಪಂದ್ಯ, ಎರಡು ತಂಡಗಳಿಗೂ ನಿರ್ಣಾಯಕ ಸಮರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕು ತಡೆಗೆ ಮುನ್ನೆಚ್ಚರಿಕಾ ಲಸಿಕಾ ಡೋಸ್. ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ. ಕೊರೋನಾ ಸೋಂಕು ನಿಯಂತ್ರಣ ಕುರಿತು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳ ಸಭೆ, ಆರೋಗ್ಯ ಮೂಲಸೌಕರ್ಯ ಬಲವರ್ಧನೆಗೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳ ಹಿನ್ನೆಲೆ ಗರ್ಭಿಣಿಯರು, ದಿವ್ಯಾಂಗರಿಗೆ ಕಚೇರಿ ಹಾಜರಾತಿಯಿಂದ ವಿನಾಯಿತಿ, ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ಇಂಟರ್ನ್ಯಾಷನಲ್ ಟೆನ್ನಿಸ್, ಅಡಿಲೇಡ್ನಲ್ಲಿ 2ನೇ ಬಾರಿ ಪ್ರಶಸ್ತಿ ಗೆದ್ದ ಆಶ್ಲೆ ಬಾರ್ಟಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11 ಗಂಟೆಗೆ. ನಮಸ್ಕಾರ.